ಹಲೋ ಫ್ರೆಂಡ್ಸ್, ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡ್ತಿರುವಾಗ ಯಾವಾಗಲೂ ಟ್ರೆಂಡಿಂಗಲ್ಲಿರೋದು ಒಂದೇ ಒಂದು ಹೆಸರು ಯಾರ್ದಪ್ಪ ಅಂದರೆ ಅದು ಡಿ ಬಾಸ್ ದರ್ಶನ್ ಅವ್ರದ್ದು. ಇವರು ಏನೇ ಒಂದು ಸಣ್ಣ ಹೇಳಿಕೆ ಕೊಟ್ಟರು ಕೂಡ ಅದು ಟ್ರೆಂಡ್ ಆಗಿಬಿಡುತ್ತೆ. ಇವರು ಕೇವಲ ನಡ್ಕೊಂಬಂದರೂ ಕೂಡ ಅದೊಂದು ಟ್ರೆಂಡ್ ಆಗಿಬಿಡುತ್ತೆ. ಇದು ಡಿ ಬಾಸ್ ಅವರ ಗತ್ತು ಅಂತಲೇ ಹೇಳ್ಬೋದು. ಇವರ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆ್ಯಕ್ಟಿವ್ ಇರ್ತಾರೆ ಹಾಗೂ ಇವರ ಹೆಸರನ್ನು ಪ್ರತಿದಿನ ಟ್ರೆಂಡಿಂಗಲ್ಲಿರುವಂತೆ ಮಾಡ್ತಾರೆ. ಇದೇ ಕಾರಣಕ್ಕೆ ಡಿ ಬಾಸ್ ಅವರನ್ನು ಕ್ರೇಜ್ ಕಾ ಬಾಪ್ ಅಂತಲೇ ಕರೀತಾರೆ. ಇವರು ಯಾವುದೇ ಒಂದು ಸಿನಿಮಾ ಮಾಡಿದ್ರು ಕೂಡ ಅದು ಸೂಪರ್ ಹಿಟ್ ಆಗುತ್ತೆ ಹಾಗೂ ಕೋಟಿ ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನನ್ನು ಮಾಡಿಬಿಡುತ್ತೆ. ಇದೇ ಕಾರಣಕ್ಕೆ ಇವರನ್ನು ಸ್ಯಾಂಡಲ್ವುಡ್ ಕಾ ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತ ಕರೀತಾರೆ. ಕೇವಲ ಸಾಮಾನ್ಯ ಜನರಷ್ಟೇ ಅಲ್ಲ, ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳಿಗೂ ಕೂಡ ಡಿ ಬಾಸ್ ಅಂದರೆ ತುಂಬಾ ಇಷ್ಟ. ಇತ್ತೀಚೆಗೆ ಆಂಧ್ರ ಪ್ರದೇಶನಲ್ಲಿ ಮಹೇಶ್ ಬಾಬು ಅವರು ಕೂಡ ಡಿ ಬಾಸ್ ಅವರ ಬಗ್ಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೌದು, ವೇದಿಕೆ ಮೇಲೆ ಮಾತನಾಡಿದ ಮಹೇಶ್ ಬಾಬು ಅವರು ಡಿ ಬಾಸ್ ಅವರು ಏನಾದರೂ ತೆಲುಗು ಇಂಡಸ್ಟ್ರಿಗೆ ಬಂದುಬಿಟ್ರೆ ನಮ್ಮ ಸಿನಿಮಾಗಳನ್ನು ಯಾರು ನೋಡೋದೇ ಇಲ್ಲ ಎಂಬ ಮಾತನ್ನು ಮಹೇಶ್ ಬಾಬು ಅವರು ಹೇಳಿದರು. ಇದರಲ್ಲೇ ನಾವು ಅರ್ಥ ಮಾಡ್ಕೋಬೋದು ಮಹೇಶ್ ಬಾಬು ಅವರಿಗೆ ಡಿ ಬಾಸ್ ಅವರ ಕ್ರೇಜ್ ಬಗ್ಗೆ ಗೊತ್ತಿದೆ ಅಂತ. ಇದೇ ಕಾರಣಕ್ಕೆ ಇವರನ್ನು ಬಾಸ್ ಅಂತ ಕರೀತಾರೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೂ ನೀವು ಕೂಡ ಡಿ ಬಾಸ್ ಅಭಿಮಾನಿಯಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.